ಸಂಗಾತಿಯೊಂದಿಗೆ ಒಟ್ಟಿಗೆ ಸ್ನಾನ ಮಾಡಲು ಬಯಸುತ್ತೀರಾ? ಹಾಗಾದರೆ ನಿಮ್ಮ ಬದುಕು ಚೆಂದ. ವಿವಾಹ ಬಾಹಿರ ಸಂಬಂಧವನ್ನು ದೈಹಿಕ ಆಕರ್ಷಣೆ ಎಂದರೆ ವಿವಾಹ ನಂತರದ ಸಂಬಂಧಕ್ಕೆ ಸಮ್ಮತಿಯ ಅಂಕಿತವಿರುತ್ತದೆ. ಇದು ಗಂಡ ಹೆಂಡತಿ ನಡುವಿನ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಮದುವೆ ಎಂಬುದು ಒಂದು ಸುಂದರ ಬಂಧ. ಮದುವೆ ಆಗುವುದು ಬಹಳ ಸುಲಭ, ಆದರೆ ಹೊಂದಿಕೊಂಡು ಹೋಗುವುದು ತುಂಬ ಕಷ್ಟ. ಈ ಸಂಬಂಧ ಗಟ್ಟಿಯಾಗಿರಬೇಕೆಂದರೆ ನನ್ನ ಹೆಂಡತಿ ನಡುವೆ ಪ್ರೀತಿ ಅನ್ಯೋನ್ಯತೆ ಬಹಳ ಮುಖ್ಯ. ಆದರೆ ಸಂಬಂಧದಲ್ಲಿ ಬಾಂಧವ್ಯ ಇಲ್ಲದಿದ್ದರೆ ಬಹಳ ಕಷ್ಟ. ಅದರಲ್ಲಿಯೂ ಗಂಡ ಹೆಂಡತಿ ನಡುವೆ ರೊಮ್ಯಾಂಟಿಕ್ ಕ್ಷಣಗಳು ದಾಂಪತ್ಯವನ್ನು ಜೀವಂತವಾಗಿರಿಸುತ್ತದೆ. ದಂಪತಿ ರೊಮ್ಯಾಂಟಿಕ್ ಆಗಿರುವುದು ದೈಹಿಕ ಸಂಪರ್ಕ ಉತ್ತೇಜಿಸುವುದರ ಜೊತೆಗೆ ಬದುಕಿನ ಖುಷಿಯನ್ನು ಹೆಚ್ಚಿಸುತ್ತದೆ. ಅನೇಕ ಮಂದಿ ರಾತ್ರಿ ಹೊತ್ತು ಮಾತ್ರ ರೊಮ್ಯಾಂಟಿಕ್ ಆಗಿರಲು ಪ್ರಯತ್ನಿಸುತ್ತಾರೆ. ಆದರೆ ನಿಮ್ಮ ಸಂಗಾತಿಯೊಂದಿಗೆ ಸಂಬಂಧ ಬಲವಾಗಿ ಇರಬೇಕೆಂದರೆ ದಿನದಲ್ಲಿ ಆಗಾಗ ಸಣ್ಣ ಪ್ರಣಯ ನಡೆಸುವುದು ಉತ್ತಮ. ಇದರಲ್ಲಿ ಸಂಗಾತಿ ಜೊತೆಗೆ ಒಟ್ಟಿಗೆ ಸ್ನಾನ ಮಾಡುವುದು ಕೂಡ ಒಂದು. ದಂಪತಿ ಜೊತೆಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ರೊಮ್ಯಾಂಟಿಕ್ ವಿಚಾರಗಳಲ್ಲಿ ಒಂದಾಗಿದೆ. ಒಟ್ಟಿಗೆ ಸ್ನಾನ ಮಾಡುವುದು ಒಂದು ದೈಹಿಕ ಸಂಬಂಧದ ಅನ್ಯೋನ್ಯತೆಯನ್ನು ಹೆಚ್ಚಿಸುವ ಚಟುವಟಿಕೆಗಳಲ್ಲಿ ಒಂದಾಗಿದೆ. ಇಬ್ಬರಿಗೂ ತೃಪ್ತಿಕರ ಮತ್ತು ಆನಂದದಾಯಕ ದೈಹಿಕ ಸಂಪರ್ಕ ಹೊಂದಲು ಸಹಾಯ ಮಾಡುತ್ತದೆ. ಒಟ್ಟಿಗೆ ಸ್ನಾನ ಮಾಡುವುದು ಇಬ್ಬರ ನಡುವಿನ ಗ್ಯಾಪನ್ನು ಕಡಿಮೆ ಮಾಡುತ್ತದೆ. ದೇಹವನ್ನು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಆದರೆ ಇದು ಅಂದುಕೊಂಡಷ್ಟು ಸುಲಭವಲ್ಲ. ಈ ಸಮಯದಲ್ಲಿ ನೀವು ಅಂದುಕೊಳ್ಳದೆ ಇರುವಂತಹ ಘಟನೆಗಳು ಸಂಭವಿಸಬಹುದು. ಅದರಲ್ಲಿಯೂ ಜಾರಿ ಬೀಳುವ ಅಪಾಯ ಹೆಚ್ಚಾಗಿರುತ್ತದೆ. ಹಾಗಾಗಿ ಒಟ್ಟಿಗೆ ಸ್ನಾನ ಮಾಡುವ ಬಗ್ಗೆ ನೀವು ಮತ್ತು ನಿಮ್ಮ ಸಂಗಾತಿ ತಿಳಿದುಕೊಳ್ಳಲೇಬೇಕಾದ ಕೆಲ ವಿಚಾರ ಮತ್ತು ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಇಲ್ಲಿದೆ ನೋಡಿ. ನೀರು ತಣ್ಣಗಾಗಬಹುದು. ನಿರಂತರವಾಗಿ ಶವರ್ ಕೆಳಗೆ ನಿಲ್ಲುವುದರಿಂದ ಇದ್ದಕ್ಕಿದ್ದಂತೆ ನೀರು ತಣ್ಣಗಾಗಬಹುದು. ಆದ್ದರಿಂದ ಶೀತವನ್ನು ತಡೆಗಟ್ಟಲು ಇಬ್ಬರೂ ನೇರವಾಗಿ ಮತ್ತು ಸ್ವಲ್ಪ ದೂರದಲ್ಲಿ ಶವರ್ನದ ಸರದಿಯಲ್ಲಿ ನಿಲ್ಲಬೇಕು. ಹೈಟೆಕ್ ಶವರ್ ಮಾತ್ರ ನಿಮ್ಮಿಬ್ಬರಿಗೂ ಆರಾಮದಾಯಕವಾದ ತಾಪಮಾನದಲ್ಲಿ ಬೆಚ್ಚಗಿನ ನೀರನ್ನು ನೀಡಬಹುದು. ಇಲ್ಲದಿದ್ದರೆ ನಿಮ್ಮಲ್ಲಿ ಒಬ್ಬರಿಗೆ ಅಥವಾ ಇಬ್ಬರಿಗೂ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಎಂದು ಹೇಳುತ್ತಾರೆ. ಜಾರಿ ಬೀಳುವುದು. ಜಾರುವುದರ ಬಗ್ಗೆ ಗಮನವಿರಲಿ. ಸಂಗಾತಿಯೊಂದಿಗೆ ಒಟ್ಟಿಗೆ ಸ್ನಾನ ಮಾಡುವುದು ಎಷ್ಟು ಮುದ್ದಾಗಿರುತ್ತದೆಯೋ ಅಷ್ಟೇ ಅಪಾಯಕಾರಿ. ಆದ್ದರಿಂದ ತುಂಬ ಜಾಗರೂಕರಾಗಿರಿ. ಬಾತ್ರೂಮ್ನ ನೆಲ, ಗೋಡೆ ಮಾತ್ರವಲ್ಲದೆ ಎಲ್ಲೆಂದರಲ್ಲಿ ನೀರಿನಿಂದ ಜಾರಬಹುದು. ಅದೇ ರೀತಿ ಸೋಪು ಶಾಂಪುಗಳಿಂದ ಕೂಡ ಜಾರಬಹುದು. ನೀರು ಲುಬ್ರಿಕೆಂಟಂತೆ ಕೆಲಸ ಮಾಡಲ್ಲ. ಶವರ್ ರೊಮ್ಯಾನ್ಸ್ ಎಂದರೆ ಒಬ್ಬ ವ್ಯಕ್ತಿಯು ನೀರಿನ ಅತಿಯಾದ ವೇಗುವಿಕೆಯಿಂದಾಗಿ ದೈಹಿಕ ಸಂಪರ್ಕದ ಸಮಯದಲ್ಲಿ ನೈಸರ್ಗಿಕವಾಗಿ ನಯಗೊಳಿಸುತ್ತಾನೆ ಎಂಬ ಸಾಮಾನ್ಯ ತಪ್ಪು ಕಲ್ಪನೆಯಿದೆ. ಒಟ್ಟಿಗೆ ಸ್ನಾನ ಮಾಡುವುದು ದೈಹಿಕ ಸಂಪರ್ಕವನ್ನು ಸುಲಭಗೊಳಿಸುತ್ತದೆ ಎಂಬುದು ದೊಡ್ಡ ತಪ್ಪು. ಫೋರ್ಪ್ಲೇ ಮಾಡುವಂತೆ ಶವರ್ ಸಹಾಯ ಮಾಡಬಹುದು ವಿನಃ ನಿಜವಾಗಿಯೂ ಹೆಚ್ಚು ಕಾಲ ನೀರಿನಲ್ಲಿ ಇರುವುದು ನೈಸರ್ಗಿಕ ನಯನಗೊಳಿಸುವಿಕೆಯನ್ನು ಒಣಗಿಸಬಹುದು. ಆದ್ದರಿಂದ ಸ್ನಾನದ ಸಮಯದಲ್ಲಿ ಹೆಚ್ಚುವರಿ ನಯನಗೊಳಿಸುವಿಕೆ ಅಗತ್ಯವಿರುತ್ತದೆ. ಚಿಂತನೆಗಳಿಗೆ ವಿರಾಮ ನೀಡಿ. ಸ್ನಾನದ ಸಮಯ ನೀವು ಮತ್ತು ನಿಮ್ಮ ಸಂಗಾತಿ ಸಂತೋಷವಾಗಿ ಇರಬೇಕಾದ ಸಮಯವಾಗಿದೆ. ನಿಮ್ಮ ಎಲ್ಲ ಭಯಗಳು, ಅನುಮಾನಗಳು ಮತ್ತು ಚಿಂತೆಗಳನ್ನು ಬಿಡಿ. ಸಾಮಾನ್ಯವಾಗಿ ವಿಶ್ರಾಂತಿ ಸ್ನಾನವು ಒತ್ತಡವನ್ನು ಕಡಿಮೆ ಮಾಡಲು ಉತ್ತಮ ಮಾರ್ಗವಾಗಿದೆ. ಪತಿ ಪತ್ನಿ ಇಬ್ಬರೂ ಒಟ್ಟಿಗೆ ಸ್ನಾನ ಮಾಡಿದರೆ ಒತ್ತಡ ನಿವಾರಣೆ ಆಗುತ್ತದೆ. ಆದ್ದರಿಂದ ಸ್ನಾನ ಮಾಡುವಾಗ ನಿಮ್ಮ ನಡುವೆ ಇರುವ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಡಿ. ಆ ಸಮಯದಲ್ಲಿಯೂ ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡುವುದು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದನ್ನು ನಿಮ್ಮ ಸ್ಪೆಷಲ್ ಟೈಮ್ ಎಂದು ಎಂಜಾಯ್ ಮಾಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ವೀಡಿಯೋಸ್ಗೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ